ಲೈನ್ ಟಿವಿಯ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ಬಿಹಾರಕ್ಕೂ ಕರ್ನಾಟಕಕ್ಕೂ 2000 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಆದರೆ ಈಗ ರಾಜ್ಯದಲ್ಲಿ 300 ಕೋಟಿ ರೂಪಾಯಿಗಳ ಬಾಂಬ್ ಒಂದನ್ನು, ಫಂಡಿಂಗ್ ಬಾಂಬ್ ಒಂದನ್ನು ಮಾಜಿ ಸಚಿವ ಬಿಜೆಪಿಯ ನಾಯಕ ಶ್ರೀರಾಮುಲು ಅವರು ಸ್ಫೋಟಿಸಿರುವಂಥದ್ದು. ಇನ್ನು ನವೆಂಬರ್ ಕ್ರಾಂತಿ ಅನ್ನುವಂತಹ ಚರ್ಚೆಗಳೆಲ್ಲ ಏನಾಗ್ತಿತ್ತು, ಈಗ ನವೆಂಬರ್ ಹೊಸ್ತಿಲಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಸಚಿವರು ತ್ಯಾಗದ ಮಾತಾಡ್ತಿದ್ದಾರೆ. ಹಾಗಿದ್ರೆ ನವೆಂಬರ್ ಕ್ರಾಂತಿ ಆಗುತ್ತಾ? ಸಿಎಂ ಬದಲಾವಣೆ ಆಗೋದಿದೆಯಾ? ಇದೇ ವಿಚಾರವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಸ್ಫೋಟಕವಾದಂತಹ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ. ಕಪ್ಪು ಕುದುರೆಗೆ ಪಟ್ಟ ಕಟ್ತಾರೆ ಅನ್ನುವಂತಹ ಭವಿಷ್ಯವನ್ನ ಹೇಳಿದ್ದಾರೆ. ಇದರ ಜೊತೆಲಿ ಬಿಹಾರದಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನ ಡ್ಯಾನ್ಸರ್ ಅಂತ ಕರೆಯುವ ಮೂಲಕ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಯಾಕೆ ನವೆಂಬರ್ ಕ್ರಾಂತಿ ಆಗತ್ತಾ? ಎಲ್ಲವನ್ನ ನೋಡೋಣ ಇವತ್ತಿನ ಟಾಪ್ ನ್ಯೂಸ್ನಲ್ಲಿ. ಮೊದಲಿಗೆ ನಂಬರ್ 1 ಸುದ್ದಿ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಕದನ ಇದೀಗ ಹೊಸ ತಿರುವು ಪಡೆದಿದೆ. ಈ ಇಬ್ಬರ ಕೋಲ್ಡ್ ವಾರ್ ತೀವ್ರಗೊಳ್ಳುತ್ತಿದ್ದಂತೆಯೇ ಡಿಕೆಶಿಯ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಅವರು ನೀಡಿರುವಂತಹ ಹೇಳಿಕೆ ಸಿಡಿಲು ಬಡದಂತಾಗಿದೆ, ಅದು ರಾಜಕೀಯ ವಲಯದಲ್ಲಿ. ಯಾಕಂದ್ರೆ 98-95 ವರ್ಷದ ತನಕ ಕೂಡ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಾರೆ ಇವತ್ತಿನ ದಿನ. ಹೀಗಾಗಿ 2028ರಲ್ಲಿ ಸಿದ್ದರಾಮಯ್ಯ ಅವರು ಸ್ಪರ್ಧಿಸಿದ್ರೂ ತಪ್ಪೇನಿಲ್ಲ. ಅವರು ನಮ್ಮ ನಾಯಕರು, ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಯನ್ನು ಎದುರಿಸ್ತೀವಿ ಅನ್ನೋ ಮಾತನ್ನ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಕನಸು ಮನಸ್ಸಿನಲ್ಲೂ ಕೂಡ ಡಿಕೆ ಸುರೇಶ್ ಬಯಸ್ತಾರೆ. ಆದರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಮತ್ತು ಆಡಳಿತ ಶೈಲಿಯನ್ನ ಶ್ಲಾಘಿಸಿದ್ದು ಅಚ್ಚರಿ ಮೂಡಿಸಿದೆ. ಸಿದ್ದರಾಮಯ್ಯ ಅವರು ಇನ್ನೂ ಗಟ್ಟಿಯಾಗಿ ಆರಾಮಾಗಿ ಇದ್ದಾರೆ. ರಾಜ್ಯದಲ್ಲಿ ಉತ್ತಮ ಆಡಳಿತ ನಡೆಯುತ್ತಿದೆ. ಬದಲಾವಣೆ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರ್ತಿ ಕೆಲಸ ಮಾಡಬೇಕು, ನಾವು ಜನರ ಹಿತ ಕಾಯಬೇಕು ಅಂತ ನೀಡಿದ ಭರವಸೆಯನ್ನ ಉಳಿಸ್ಕೋಬೇಕು ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು ಡಿಕೆ ಸುರೇಶ್. ಇದೇ ವೇಳೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಎಂಬ ಆಸೆ ನನಗೂ ಕೂಡ ಇದೆ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ನದ್ದು ಅನ್ನೋ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಅಧ್ಯಕ್ಷರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಪಕ್ಷಕ್ಕೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವುದು ಅವರ ಕರ್ತವ್ಯ ಮತ್ತು ಸರ್ಕಾರದ ಒಳಗೊಂದಲದ ವದಂತಿಗಳನ್ನು ತಳ್ಳಿ ಹಾಕಿ ಕಾಂಗ್ರೆಸ್ ಸರ್ಕಾರವು 5 ವರ್ಷ ಪೂರ್ತಿ ಸುಸ್ಥಿರವಾಗಿ ಆಡಳಿತ ನಡೆಸಲಿದೆ ಅನ್ನುವಂತಹ ಡಿಕೆ ಸುರೇಶ್ ಅವರ ಹೇಳಿಕೆ ಒಂದಷ್ಟು ಪದಗಳ ಮೂಲಕ ಬೇರೆಯದ್ದೇ ಮೆಸೇಜ್ ಅನ್ನು ಕೊಡ್ತಿರುವಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಅಂದ್ರೆ ತನ್ನ ಅಣ್ಣ ಸಿಎಂ ಆಗಬೇಕು ಅನ್ನೋದನ್ನ ಯಾವ ಸಹೋದರ ಕೂಡ ಬೇಡ ಅನ್ನೋದಿಲ್ಲ. ಇದರ ಜೊತೆಯಲ್ಲಿ ಪೂರ್ಣಾವಧಿ 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರಬೇಕು ಅಂತ ಬಯಸ್ತಿರುವಂತಹ ಡಿಕೆ ಸುರೇಶ್ ಅವರು ಯಾವುದೇ ಗೊಂದಲಗಳಿಲ್ಲದಂತಹ ಸರ್ಕಾರ ಮುಂದುವರಿಬೇಕು ಅನ್ನೋದನ್ನ ಬಯಸ್ತಿದ್ದಾರೆ. ಇದರ ಜೊತೆಯಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ತಗೊಳ್ಳುತ್ತೋ ಗೊತ್ತಿಲ್ಲ ಅನ್ನುವಂತಹ 4-5 ಟ್ವಿಸ್ಟ್ಗಳನ್ನು ಹೇಳುವ ಮೂಲಕ ಪೂರ್ಣಾವಧಿ ಯಾರಿರ್ತಾರೆ ಯಾರಿರೋದಿಲ್ಲ ಅನ್ನುವಂತಹ ಒಂದು ಮುನ್ನುಡಿಯನ್ನ, ಮುನ್ಸೂಚನೆಯನ್ನ, ಸುಳಿವನ್ನ ಕೊಟ್ಟಿರುವಂಥದ್ದು. ಇನ್ನು 2ನೇ ಸುದ್ದಿ, ಬಿಹಾರದಲ್ಲಿ ಚುನಾವಣೆಯ ಅಖಾಡ ಬಿಸಿಯಾಗ್ತಿದ್ದಂತೆ ಕರ್ನಾಟಕದಲ್ಲಿ ಫಂಡಿಂಗ್ ರಾಜಕೀಯದ ಬೆಂಕಿ ಹಚ್ಚಿಕೊಂಡಿದೆ. ಯಾಕಂದ್ರೆ ಮಾಜಿ ಸಚಿವ ಶ್ರೀರಾಮುಲು ಮಾಡಿರುವಂತಹ ಆರೋಪ ರಾಜ್ಯ ರಾಜಕೀಯದಲ್ಲಿ ಒಂದು ಕಂಪನವನ್ನು ಸೃಷ್ಟಿಸಿದೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಿಹಾರ ಚುನಾವಣೆಗೆ ಹಣ ಕಳುಹಿಸುತ್ತಿದೆ. ಎಟಿಎಂ ಆಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರ ಸಚಿವರಿಂದ ಹಣ ಸಂಗ್ರಹಣೆ ಮಾಡ್ತಿದೆ ಅನ್ನುವಂತಹ ಗಂಭೀರ ಆರೋಪವನ್ನ ಶ್ರೀರಾಮುಲು ಅವರು ಮಾಡಿರುವಂತದ್ದು. ಈ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಸ್ಟೈಲ್ನಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಹೌದು, ಫಂಡ್ ರಾಮುಲು ಕೊಟ್ಟಿದ್ರು, ನಾವು ಅದನ್ನೇ ಬಿಹಾರಕ್ಕೆ ಕಳಿಸಿದ್ದೀವಿ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ತಿರುಗೇಟು ನೀಡಿದ್ದಾರೆ. ಶ್ರೀರಾಮುಲು ಆರೋಪದ ಪ್ರಕಾರ ಸಿದ್ದರಾಮಯ್ಯ ತಮ್ಮ ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ನವೆಂಬರ್ 15ರಂದು ದೆಹಲಿಗೆ ತೆರಳಲಿದ್ದಾರೆ. ಅದಕ್ಕೂ ಮುನ್ನ ಸಚಿವರೊಂದಿಗೆ ಔತಣಕೂಟ ಮಾಡಿ 300 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಎಂಬ ವಾದ ಮುಂದಿಟ್ಟಿರುವಂತದ್ದು. ಈಗ ಬಿಹಾರ ಚುನಾವಣೆ ಬೆನ್ನಲ್ಲೇ ಫಂಡ್ ಫೈಟಿಂಗ್ನ ಈ ರಾಜಕೀಯ ಕತೆ ರಾಜ್ಯದ ರಾಜಕಾರಣದಲ್ಲಿ ಹೊಸದೊಂದು ತಿರುವನ್ನ ಪಡೆದುಕೊಳ್ತಿರುವಂತದ್ದು. ರಾಷ್ಟ್ರೀಯ ಪಕ್ಷಗಳು ಯಾವುದೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಈ ಫಂಡಿಂಗ್ ಅನ್ನುವಂತಹ ಆರೋಪ ಭೂತ ಎದ್ದು ಕುಣಿಯುತ್ತೆ. ಬಿಜೆಪಿ ಬಂದಾಗಲೂ ಕೂಡ ಕಾಂಗ್ರೆಸ್ ನಾಯಕರು ಬಿಜೆಪಿ ಕೇಂದ್ರಕ್ಕೆ ಫಂಡಿಂಗ್ ಕೊಡ್ತಿದೆ ಅಥವಾ ರಾಷ್ಟ್ರೀಯ ಘಟಕಕ್ಕೆ ಫಂಡ್ ಮಾಡ್ತಿದೆ ಅನ್ನುವಂತಹ ಗಂಭೀರ ಆರೋಪ ಮಾಡಿದ್ರು. ಅದೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದು ದಿವಂಗತ ಅನಂತ್ ಕುಮಾರ್ ಅವರು ಮತ್ತು ಮಾಜಿ ಸಿಎಂ
ಯಡಿಯೂರಪ್ಪ ಅವರು ವೇದಿಕೆ ಮೇಲೆ ಕೂತ್ಕೊಂಡು ಮಾತಾಡುವಂತಹ ಒಂದು ವಿಡಿಯೋ ವೈರಲ್ ಆಗಿತ್ತು. ಆಗಲೂ ಕೂಡ 1,500 ಕೋಟಿಯ ಚರ್ಚೆ ಆಗಿತ್ತು. ಇದರ ಜೊತೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರು ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ರು. ನಮ್ಮಲ್ಲಿ ಸಿಎಂ ಆಗಬೇಕು ಅಂದರೆ 2,500 ಕೋಟಿ ಕೊಡಬೇಕು ಅನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು. ಈ ವಿಚಾರಕ್ಕೆ ಬಂದರೆ ಬಿ ಶ್ರೀರಾಮುಲು ಅವರ ಹೇಳಿಕೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೌದಪ್ಪ ನಮಗೆ ರಾಮುಲು ಅವರೇ 300 ಕೋಟಿ ಕೊಟ್ಟಿದ್ರು, ಅದನ್ನೆಲ್ಲ ನಾವು ತಗೊಂಡೋಗಿ ಬಿಹಾರಕ್ಕೆ ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಕೌಂಟರ್ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಕಾಣಿಸುತ್ತೆ. ಮೂರನೇ ಸುದ್ದಿ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನ ಬಿಟ್ಟುಕೊಡಲು ಸಿದ್ಧ ಎನ್ನುವವರ ಪಟ್ಟಿ ಇದೀಗ ದೊಡ್ಡದಾಗ್ತಾ ಹೋಗ್ತಿದೆ. ಸಿದ್ದರಾಮಯ್ಯ ಅವರ ಆಪ್ತ ಸಂತೋಷ್ ಲಾಡ್ ಕೂಡ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಘೋಷಿಸಿದ್ದಾರೆ. ಇತ್ತೀಚೆಗೆ ಜಾತಿಗಣತಿ ವಿಚಾರದಲ್ಲಿ ಸಂಪುಟದೊಳಗೆ ಅಸಮ್ಮತಿ ಉಂಟಾದಾಗ ಸಿದ್ದರಾಮಯ್ಯ ಜೊತೆ ನಿಂತಿದ್ದ ಕೆಲವೇ ಮಂದಿಯಲ್ಲಿ ಸಂತೋಷ್ ಲಾಡ್ ಪ್ರಮುಖರು. ಈಗ ಅವರ ಈ ಮಾತುಗಳಿಂದಲೇ ಸಿದ್ದರಾಮಯ್ಯನವರ ಸೇಫ್ ಗಾರ್ಡ್ ಮಾಡಲು ಪ್ರಯತ್ನ ನಡೀತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಸಚಿವ ಸ್ಥಾನ ಎಂದರೆ ಶಾಶ್ವತವಲ್ಲ, ಯಾವಾಗ ಬೇಕಿದ್ರೂ ತ್ಯಾಗಕ್ಕೆ ಸಿದ್ಧರಾಗಿರಬೇಕು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂತಹ ಮಾತನ್ನ ಸಂತೋಷ್ ಲಾಡ್ ಅವರು ಹೇಳೋ ಮೂಲಕ ಯಾರು ಪೂರ್ಣಾವಧಿಗೆ ಮುಂದುವರಿತಾರೆ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನುವಂತಹ ಒಂದು ಕ್ಲಾರಿಟಿಯನ್ನು ಕೊಟ್ಟಿರುವಂಥದ್ದು. ಇದೇ ಕಾರಣಕ್ಕೆ ನೋಡಿ ಸಿದ್ದರಾಮಯ್ಯ ಅವರ ಬಣ ಹೈಕಮಾಂಡ್ ಮೆಚ್ಚುಗೆ ಪಡೆಯೋ ದಾರಿಗೆ ಹೊಸ ಚಾಣಾಕ್ಷ ಕ್ರಮ ನಡೀತಿದೆ ಅನ್ನುವಂತಹ ಮಾತುಗಳು ಈಗ ಕೇಳಿ ಬರ್ತಿವೆ. ಬಿಜೆಪಿ ಪ್ರಗತಿ ಪರವಾದ್ರೆ ಜನರಿಗೆ ಹಣ ಕೊಟ್ಟು ಮತ ಕೇಳಬೇಕಾಗಿತ್ತು. LIC ದುಡ್ಡು ಎಲ್ಲಿಗೆ ಹೋಯಿತು? ಪ್ರಧಾನಿಯವರ ವಿದೇಶಿ ಪ್ರಯಾಣದ ನಂತರ ಗುತ್ತಿಗೆಗಳು ಅದಾನಿಗೆ ಮಾತ್ರ ಹೇಗೆ ಸಿಗ್ತವೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಲಾಡ್ ಮಾಡಿರುವಂಥದ್ದು. ಒಟ್ಟಿನಲ್ಲಿ ನಾಯಕತ್ವ ಬದಲಾವಣೆ, ಸಚಿವ ಸಂಪುಟ ರೀಶಫಲ್ ಎಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅಂತ ಹೇಳುತ್ತಿರುವುದು ಕಾಂಗ್ರೆಸ್ನಲ್ಲಿ ಹೊಸ ರಾಜಕೀಯ ಚಟುವಟಿಕೆ ಆರಂಭವಾಗಿದೆ ಅನ್ನುವಂತಹ ಒಂದು ಮುನ್ಸೂಚನೆಯನ್ನ ನೀಡ್ತಾ ಇದೆ. ನಾಲ್ಕನೇ ಸುದ್ದಿ, ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ಈಗ ಹೊಸ ತಿರುವು ಪಡ್ಕೊಂಡಿದೆ. ಯಾಕಂದ್ರೆ ಕಾಂಗ್ರೆಸ್ ಬಿಜೆಪಿಯ ಉಚ್ಚಾಟಿತ ನಾಯಕ ಮತ್ತು ರೆಬೆಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿದ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಬೆಳಗಾವಿಯಲ್ಲಿ ಮಾತಾಡಿದ ಅವರು ಮುಖ್ಯಮಂತ್ರಿ ಬದಲಾವಣೆ ಪಕ್ಕ, ನವೆಂಬರ್ನಲ್ಲಿ ಬ್ಲಾಕ್ ಹಾರ್ಸ್ ಬರುತ್ತಾರೆ, ಅವರೇ ಮಲ್ಲಿಕಾರ್ಜುನ್ ಖರ್ಗೆ, DKಶಿ ಅಲ್ಲ, ಜಾರಕಿಹೊಳಿ ಅಲ್ಲ, ಖರ್ಗೆಯವರೇ ಸಿಎಂ ಆಗ್ತಾರೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ. ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸುವ ತೀರ್ಮಾನ ಆಗಿದೆ. ಖರ್ಗೆ ಅವರಿಗೆ ಸಿಎಂ ಸ್ಥಾನ ಕೊಡುವ ಲೆಕ್ಕಾಚಾರ ನಡೀತಿದೆ. ಸಿದ್ದರಾಮಯ್ಯ ತಮ್ಮ ಪುತ್ರನ ಮೂಲಕ ಧಮಕಿ ಹಾಕಿದ್ದಾರೆ. DKಶಿಗೆ ಸಿಎಂ ಪಟ್ಟ ಕೊಟ್ಟರೆ ನಾವು ಹೊರಗೆ ಬರ್ತೇವೆ ಅಂತ ಅವರು ಹೇಳಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿಗೆ ಎಲ್ಲ ಅರ್ಹತೆ ಇದೆ ಅನ್ನುವಂತಹ ಮಾತನ್ನೂ ಕೂಡ ಯತ್ನಾಳ್ ಹೇಳಿರುವಂಥದ್ದು. ಆದರೆ ಹೈಕಮಾಂಡ್ ಖರ್ಗೆ ಅವ್ರ ಕಡೆ ತಿರುಗಿದೆ ಅನ್ನುವಂತಹ ಒಂದು ಸುಳಿವನ್ನ ಕೊಡ್ತಿರುವಂಥದ್ದು. ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರಿಗೆ ಯಾವುದೇ ರಾಜ್ಯದ ಕೆಲಸ ಇಲ್ಲ, ಅದಕ್ಕಾಗಿ ಮುಖ್ಯಮಂತ್ರಿ ಆಗೋಕೆ ಹೊರಟಿದ್ದಾರೆ. ಅಲ್ಲಿ ಅವರು ಸಿಎಂ ಆಗೋದಾದ್ರೆ ಯಾವ DK ಯಾವ ಜಾರಕಿಹೊಳಿ ಕೇಳ್ತಾರೆ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ವ್ಯಂಗ್ಯವಾಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಇದಲ್ಲದೆ ಸಿದ್ದರಾಮಯ್ಯ, MB ಪಾಟೀಲ್, ಈಶ್ವರ್ ಖಂಡ್ರೆ ಇವರಲ್ಲೇ ಕಾಂಪಿಟೇಷನ್ ಇದೆ. ಯಾರು ಸಿಎಂ ಆದ್ರೂ ಸರಿ ಕಾಂಗ್ರೆಸ್ 2028ರಲ್ಲಿ ಮಣ್ಣಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿರುವಂಥದ್ದು. ಅಷ್ಟೇ ಅಲ್ಲ, JCB ಸರ್ಕಾರ 2028ಕ್ಕೆ ಬಂದೇ ಬರುತ್ತೆ, ನಾನೇ ಮುಖ್ಯಮಂತ್ರಿ ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಪುನರುಚ್ಚರಿಸಿದ್ದಾರೆ. 5ನೇ ಸುದ್ದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಹಿಂದ ಮತ್ತು ದಲಿತ ಸಂಘಟನೆಗಳ ಬೆಂಬಲ ದಿನದಿಂದ ದಿನಕ್ಕೆ ಗಟ್ಟಿಯಾಗ್ತಿದೆ. ಈಗ ಈ ಸಂಘಟನೆಗಳು ನೇರವಾಗಿ ಕಣಕ್ಕಿಳಿದಿದ್ದು ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಸಿಎಂ ಆಗಿರಬೇಕು ಎಂಬ ಬೇಡಿಕೆಯೊಂದಿಗೆ ಪತ್ರ ಚಳುವಳಿ ಆರಂಭಿಸಿವೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿಗೆ ಪತ್ರ ಬರೆದು ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಎಳೆದು ಸಿದ್ದರಾಮಯ್ಯನವರೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸ್ತಿವೆ. ಮಧ್ಯದಲ್ಲೇ ಸಿದ್ದರಾಮಯ್ಯ ಅವರನ್ನ ಬದಲಿಸಿದ್ರೆ ಕಾಂಗ್ರೆಸ್ಗೆ ಅಹಿಂದ ಸಮುದಾಯದ ಬೆಂಬಲ ಕುಂದುವುದು ಖಚಿತ. DK ಶಿವಕುಮಾರ್ ಅವರು 2028ರಲ್ಲಿ ಸಿಎಂ ಆಗಬಹುದು, ಆದರೆ ಈಗಿನ ಅವಧಿ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರದಾಗಿರಬೇಕು ಅನ್ನುವಂತಹ ಮಾತನ್ನ ಹೇಳ್ತಿರುವಂಥದ್ದು. ಹೀಗಾಗಿ ಅಹಿಂದ ಶಕ್ತಿಗಳು ಸಿದ್ದರಾಮಯ್ಯ ಅವರ ಸುತ್ತ ನಿಂತಿರುವಂಥದ್ದು ಮತ್ತು ಬಲ ತುಂಬುತ್ತಿರುವಂಥದ್ದು. ಇಂದಿರಾ ಗಾಂಧಿಯ ಕಾಲದಿಂದ ಅಹಿಂದ ಸಮುದಾಯ ಕಾಂಗ್ರೆಸ್ ಜೊತೆ ನಿಂತಿದೆ. ಅದೇ ಬಾಂಧವ್ಯ ಮುಂದುವರಿಬೇಕಾದ್ರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕು, ಇಲ್ಲವಾದ್ರೆ ಮುಂಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪರಿಣಾಮ ತೋರಿಸ್ತೀವಿ ಅಂತ ಎಚ್ಚರಿಕೆಯನ್ನ ನೀಡಿವೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯ ಅಹಿಂದ ನಾಯಕನಾಗಿ ಮತ್ತೊಮ್ಮೆ ರಾಜಕೀಯ ಕಮಾಂಡ್ ಬಲಪಡಿಸಿಕೊಂಡಿದ್ದಾರೆ. ನೋ ಡೌಟ್ ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಅಹಿಂದ ತನ್ನ ವಿಶ್ವಾಸವನ್ನ ಬೇರೆ ಕಡೆ ಶಿಫ್ಟ್ ಮಾಡಬಹುದು ಅನ್ನುವಂತಹ ಆತಂಕದ ಒಂದು ಚಿತ್ರಣವನ್ನ ಈಗ ಸೃಷ್ಟಿಸ್ತಾ ಇರುವಂಥದ್ದು.
6ನೇ ಸುದ್ದಿ, ಸರ್ಕಾರಿ ಆವರಣದಲ್ಲಿ ಖಾಸಗಿ ಸಂಘಟನೆಗಳು ಕಾರ್ಯಕ್ರಮ ನಡೆಸಲು ಅನುಮತಿ ಬೇಕಾದ್ರೆ ಮೊದಲು ಶಾಂತಿಯುತ ವಾತಾವರಣ ಇರಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಸರ್ಕಾರದ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು. ಅದಕ್ಕಾಗಿ ಪರ್ಮಿಷನ್ ವಿಚಾರದಲ್ಲಿ ಸಂಘರ್ಷ ಇದ್ರೆ ಅನುಮತಿ ಕೊಡೋದಕ್ಕೆ ಆಗೋದಿಲ್ಲ ಎಂದಿದ್ದಾರೆ. RSS ಬಗ್ಗೆ ಮಾತನಾಡುತ್ತಾ, ನಾನು ಬ್ಯಾನ್ ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ, ಆದರೆ ಸರ್ಕಾರದ ಆವರಣದಲ್ಲಿ ಕೆಲವು ಚಟುವಟಿಕೆಗಳು ನಡೆಯಬಾರದು ಅಂತ ಹೇಳಿದ್ದೇನೆ ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಪುನರುಚ್ಚರಿಸಿದ್ದಾರೆ. ನವೆಂಬರ್ 2 ಆಯ್ತು, ಬಳಿಕ ನವೆಂಬರ್ 10 ಅಂದ್ರು. ಈಗ 20ಕ್ಕೆ ಬಂದಿದೆ. ಏನ್ ಮಾಡ್ತಾರೆ ನೋಡೋಣ. ಬೆಂಗಳೂರಿನ ನಿಯಮವೇ ಈಗ ರಾಜ್ಯ ಮಟ್ಟಕ್ಕೆ ವಿಸ್ತರಿಸಲಾಗಿದೆ ಅನ್ನೋ ಮಾತನ್ನು ಕೂಡ ಖರ್ಗೆ ಅವರು ಹೇಳಿರುವಂತದ್ದು. ಬಿಜೆಪಿ ನಾಯಕರ ವಿರುದ್ಧ ತೀವ್ರವಾಗಿ ಗರಂ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ, ಬಿಜೆಪಿ ಅವರಿಗೆ ಕಾನೂನಿನ ಅರಿವೇ ಇಲ್ಲ, ವಿರೋಧ ಪಕ್ಷದ ನಾಯಕರು ನನ್ನನ್ನೇ ನಾಯಿ ಅಂತಾರೆ, ಇಂಥವರಿಗೆ ಸನ್ಮಾನ ಮಾಡಬೇಕಾ, ತುಘಲಕ್ ದರ್ಬಾರ್ ಎಂದು ಅವರೇ ಹೇಳ್ತಾರೆ. ಕಲಬುರ್ಗಿಗೆ ರೈತರ ಕಣ್ಣೀರು ಒರೆಸಲು ಬಾರದವರು ನನ್ನ ವಿರುದ್ಧ ಪ್ರತಿಭಟನೆಗೆ ಮಾತ್ರ 4 ಬಾರಿ ಬಂದಿದ್ದಾರೆ, ಬಂದಾಗಲೆಲ್ಲ ಅವರಿಗೆ ಮುಖಭಂಗ ಆಗಿದೆ ಅನ್ನುವಂತಹ ಟಾಂಗ್ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತದ್ದು. 7ನೇ ಸುದ್ದಿ, ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ನವೆಂಬರ್ 20ರಂದು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಕಚೇರಿ ಜಾಗದಲ್ಲಿ ಹೈಬ್ರಿಡ್ ಮಾದರಿಯ ಬೃಹತ್ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದೇ ವೇಳೆ ಭಾರತ 100 ಯೋಜನೆಯಡಿ ರಾಜ್ಯಾದ್ಯಂತ 100 ಕಾಂಗ್ರೆಸ್ ಕಚೇರಿಗಳ ನಿರ್ಮಾಣಕ್ಕೂ ಚಾಲನೆ ನೀಡಲಿದ್ದಾರೆ. ನವೆಂಬರ್ ಕ್ರಾಂತಿ ಭಾಗವಾಗಿ ಸಚಿವ ಸಂಪುಟ ಪುನರ್ರಚನೆಯ ಕುರಿತ ಚರ್ಚೆಯು ಈ ಭೇಟಿಯ ಪ್ರಮುಖ ಅಜೆಂಡವಾಗಿದೆ. ರಾಹುಲ್ ಗಾಂಧಿ ರಾಜ್ಯ ನಾಯಕರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ಒಂದು ವೇಳೆ ಸ್ಥಳೀಯ ಪದಾಧಿಕಾರಿಗಳಿಂದ ನಿವೇಶನ ಪಡೆಯಲು ಕಷ್ಟವಾದರೆ ಖಾಸಗಿ ನಿವೇಶನಗಳನ್ನು ಖರೀದಿಸಿ ನೋಂದಣಿ ಮಾಡಿಸಿಕೊಳ್ಳಬೇಕು. ಇದಕ್ಕಾಗಿ ನವೆಂಬರ್ 20ಕ್ಕೆ ಅಂತಿಮ ಗಡುವು ನೀಡಲಾಗಿದೆ. ಹಳೆಯ JDS ಕಚೇರಿ ನೆಲಸಮಗೊಂಡ ಸ್ಥಳದಲ್ಲೇ ಹೊಸ ಕಾಂಗ್ರೆಸ್ ಕಚೇರಿ ನಿರ್ಮಾಣವಾಗಲಿದೆ. ಮಾಸಿಕ 2 ಕೋಟಿ ರೂಪಾಯಿ ಬಾಡಿಗೆಯ ಬಿಲ್ಡ್ ಟು ಸೂಟ್ ಮಾದರಿಯಲ್ಲಿ ಕಟ್ಟಡ ನಿರ್ಮಿಸಲಾಗುತ್ತಿದೆ. ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ನಿವೇಶನಗಳನ್ನು ಖರೀದಿಸಲು DK ಶಿವಕುಮಾರ್ ಅವರು ಶಾಸಕರು ಮತ್ತು ಉಸ್ತುವಾರಿ ಸಚಿವರಿಗೆ ಸೂಚನೆ ನೀಡಿದ್ದಾರೆ. 8ನೇ ಸುದ್ದಿ, ಬಿಹಾರ ಚುನಾವಣಾ ರಂಗದಲ್ಲಿ ರಾಹುಲ್ ಗಾಂಧಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಿತೀಶ್ ಕುಮಾರ್ ಮುಖವನ್ನು ಬಳಸಿಕೊಂಡು ಬಿಜೆಪಿ ಬಿಹಾರದಲ್ಲಿ ರಿಮೋಟ್ ಕಂಟ್ರೋಲ್ ಸರ್ಕಾರ ನಡೆಸುತ್ತಿದೆ ಅಂತ ಆರೋಪಿಸಿದ್ದಾರೆ. ಸಾಮಾಜಿಕ ನ್ಯಾಯದ ವಿರುದ್ಧ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ, ಜಾತಿ ಗಣತಿ ವಿರುದ್ಧದ ನಿಲುವು ಅದಕ್ಕೆ ಸಾಕ್ಷಿ. ಮತಗಳು ಸಿಗುತ್ತೆ ಅಂದ್ರೆ ಮೋದಿ ವೇದಿಕೆ ಮೇಲೆ ನೃತ್ಯ ಮಾಡಲು ಸಹ ಸಿದ್ಧರಾಗಿರ್ತಾರೆ ಎಂದು ರಾಹುಲ್ ಗಾಂಧಿ ಅವರು ಆರೋಪಿಸಿದ್ದಾರೆ. ಇಂದು ಭಾರತದಲ್ಲಿ 2 ಭಾರತಗಳು ರೂಪುಗೊಂಡಿವೆ. ಒಂದು ಸಾಮಾನ್ಯ ಜನರದ್ದು, ಮತ್ತೊಂದು ಶತಕೋಟ್ಯಾಧಿಪತಿಗಳದ್ದು ಅಂತ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಛತ್ ಪೂಜೆಯ ಸಮಯದಲ್ಲಿ ಮೋದಿ ಯಮುನಾ ನದಿಯಲ್ಲಿ ಸ್ನಾನ ಮಾಡುವ ನಾಟಕ ಮಾಡಿದ್ದಾರೆ. ಅದು ಪೈಪ್ ನೀರಿನ ಸ್ಟಂಟ್ ಆಗಿ ಬಯಲಾಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಬಿಹಾರದಲ್ಲೂ ಬಿಜೆಪಿ ಮತ ಕಳ್ಳತನದ ರಾಜಕೀಯ ನಡೆಸುತ್ತಿದೆ. ಇದು ಅಂಬೇಡ್ಕರ್ ಸಂವಿಧಾನದ ಮೇಲಿನ ನೇರ ದಾಳಿ ಅನ್ನುವಂತಹ ಮಾತನ್ನ ಹೇಳಿರುವಂತದ್ದು. ನಾವು ಸಂವಿಧಾನವನ್ನ ಕಾಪಾಡ್ತೀವಿ ಎಂದು ಘೋಷಿಸಿದ ರಾಹುಲ್ ಗಾಂಧಿ ಬಿಹಾರ ಜನರ ಬುದ್ಧಿಮತ್ತೆ ಮತ್ತು ಸಾಮರ್ಥ್ಯವನ್ನ ಪ್ರಶಂಸಿಸಿ ಒಂದು ದಿನ ಅಮೆರಿಕನ್ನರು ಬಿಹಾರಕ್ಕೆ ಶಿಕ್ಷಣಕ್ಕಾಗಿ ಬರಲಿದ್ದಾರೆ ಅನ್ನುವಂತಹ ಉತ್ಸಾಹದ ನುಡಿಯಿಂದ ಭಾಷಣವನ್ನ ಮುಗಿಸಿದ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರುವ ನಟ ದರ್ಶನ್ ಹೆಚ್ಚುವರಿ ಹಾಸಿಗೆ, ದಿಂಬು ಮತ್ತು ಬೆಡ್ಶೀಟ್ ನೀಡುವಂತೆ ಕೋರ್ಟ್ಗೆ ಮನವಿ ಮಾಡಿದ್ರು. ಜೈಲಾಧಿಕಾರಿಗಳು ಇದಕ್ಕೆ ನಿರಾಕರಿಸಿದ ಕಾರಣ ಅವರು ಕೋರ್ಟ್ ಮೊರೆ ಹೋಗಿದ್ರು. ದರ್ಶನ್ ಮೇಲ್ಮನವಿ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳು ನಡೆದಿದ್ವು. ಇಂದು ಆದೇಶ ಹೊರಬಿದ್ದಿದೆ. ನ್ಯಾಯಾಲಯದ ಆದೇಶದಲ್ಲಿ ದರ್ಶನ್ ಮತ್ತು ಮತ್ತೊಬ್ಬ ಆರೋಪಿ ಪವಿತ್ರ ಗೌಡ ಅವರಿಗೆ ತಿಂಗಳಿಗೊಮ್ಮೆ ಹಾಸಿಗೆ ಮತ್ತು ಬಟ್ಟೆಗಳನ್ನು ನೀಡುವಂತೆ ಸೂಚಿಸಲಾಗಿದೆ. ಆದರೆ ದರ್ಶನ್ ಕೇಳಿದಂತೆ ದಿಂಬು, ಕನ್ನಡಿ, ಬಾಚಣಿಗೆ ಮುಂತಾದ ಹೆಚ್ಚುವರಿ ಸೌಲಭ್ಯಗಳನ್ನು ನೀಡಲು ಕೋರ್ಟ್ ನಿರಾಕರಿಸಿದೆ. ಈ ಹಿಂದೆ ದರ್ಶನ್ ಹಾಗೂ ಇತರೆ ಆರೋಪಿಗಳ ಜಾಮೀನು ರದ್ದು ಮಾಡಿದ್ದ ಸುಪ್ರೀಂ ಕೋರ್ಟ್ ದರ್ಶನ್ ಹಾಗೂ ಇತರೆ ಆರೋಪಿಗಳಿಗೆ ವಿಶೇಷ ಸೌಲಭ್ಯ ನೀಡದಂತೆ ಸೂಚಿಸಿತ್ತು. ಬೇರೆ ಬ್ಯಾರಕ್ಗೆ ಸ್ಥಳಾಂತರ ಮಾಡುವ ಅಧಿಕಾರವನ್ನ ಕೋರ್ಟ್ ಜೈಲಾಧಿಕಾರಿಗಳಿಗೆ ನೀಡಿದೆ. ದರ್ಶನ್ ತಮ್ಮ ಬ್ಯಾರಕ್ನಲ್ಲಿ ಬೆಳಕು ಇಲ್ಲ, ಬಿಸಿಲು ಬರುವುದಿಲ್ಲ ಎಂದು ದೂರು ನೀಡಿದ್ರು. ಭದ್ರತೆ ದೃಷ್ಟಿಯಿಂದ ಅವರನ್ನ ಸ್ಥಳಾಂತರ ಮಾಡಿಲ್ಲ. ಇಂದಿನ ವಿಚಾರಣೆಯಲ್ಲಿ ದರ್ಶನ್ ಸೇರಿದಂತೆ 6 ಆರೋಪಿಗಳು ಹಾಜರಾಗಿದ್ದು ಕೋರ್ಟ್ ಸಾಕ್ಷ್ಯ ವಿಚಾರಣೆಗೆ 2 ಪಕ್ಷಗಳನ್ನ ಸಹಕರಿಸಬೇಕು ಅಂತ ಸೂಚಿಸಿದೆ. 10ನೇ ಸುದ್ದಿ, ಇಂದು ಕನ್ನಡದ ಜನಮನ ಗೆದ್ದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 4ನೇ ವರ್ಷದ ಪುಣ್ಯಸ್ಮರಣೆ. ಪುನೀತ್ ಪುಣ್ಯಸ್ಮರಣೆಯ ಹಿನ್ನೆಲೆ ಸ್ಮಾರಕದತ್ತ ಅಭಿಮಾನಿಗಳ ದಂಡು ಮನೆ ಮಂದಿಯಿಂದ ಅಪ್ಪುವಿಗೆ 4ನೇ ವರ್ಷದ ಪುಣ್ಯಸ್ಮರಣೆ ಮಾಡಲಾಯಿತು. ಕಂಠೀರವ ಸ್ಟುಡಿಯೋದಲ್ಲಿ ಅಪ್ಪು ಸಮಾಧಿಗೆ
ಪೂಜೆ ಸಲ್ಲಿಸಲಾಗಿದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ರಾಘವೇಂದ್ರ ರಾಜ್ಕುಮಾರ್ ದಂಪತಿಗಳೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ರಾಜರತ್ನನ ನೆನಪಿಗಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಅನ್ನದಾನ, ರಕ್ತದಾನ ಮತ್ತು ನೇತ್ರದಾನ ಶಿಬಿರಗಳು ಆಯೋಜನೆಯಾಗಿದ್ವು. ನಿಗದಿತ ಸ್ಥಳಗಳಲ್ಲಿ ಅಪ್ಪು ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪ್ರಸಾದ ಹಂಚುವ ಕಾರ್ಯಕ್ರಮಗಳು ನಡೆದಿವೆ. ಅಭಿಮಾನಿಗಳ ದಂಡು ಕಂಠೀರವ ಸ್ಟುಡಿಯೋಗೆ ಆಗಮಿಸಿ ತಮ್ಮ ಪ್ರೀತಿಯ ನಟನಿಗೆ ಗೌರವ ಸಲ್ಲಿಸಿ ನಮಿಸಿದ್ದಾರೆ. ಬಾಲನಟನಾಗಿ ಚಿತ್ರರಂಗ ಪ್ರವೇಶಿಸಿ ನಾಯಕ ನಟನಾಗಿ ಜನಮನ ಗೆದ್ದ ಪುನೀತ್ ರಾಜ್ಕುಮಾರ್ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಸಿನಿಮಾಗೆ ಹೊಸ ಚೈತನ್ಯ ತಂದಿದ್ರು. ಕೇವಲ 46ನೇ ವಯಸ್ಸಿನಲ್ಲಿ ಇಹಲೋಕ ತ್ಯಜಿಸಿದ್ರು. ಅಪ್ಪು ನೆನಪು ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದೆ. ಅಪ್ಪು ಅಮರ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು. ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಧನ್ಯವಾದ. ಶುಭರಾತ್ರಿ.